ಶುಕ್ರವಾರ ಬಂದಿರೋದು. ಒಂದು ಕಥೆಯನ್ನು ಹೇಳಿದಂತೆ ಇದು ಒಂದು ವಿಶೇಷವಾದ ದಿನ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನೀವೆಲ್ಲರೂ ಈ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಹಮ್ಮಿಕೊಂಡಿರೋದು ತುಂಬಾ ಸೂಕ್ತ ಅನ್ಸುತ್ತೆ. ಇಷ್ಟೊತ್ತು ಎಲ್ಲ ಸ್ವಾಮೀಜಿಯವರೆಲ್ಲ ಬಂದು ಅದ್ರ ಮಹತ್ವ ಏನು, ಅದ್ರ ಕಥೆ ಏನು, ಹೇಗೆ ಆಚರಿಸ್ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ನಿಮ್ಮ ಕಡೆಯಿಂದ ಎಲ್ಲ ಪೂಜೆ ಮಾಡಿಸಿದ್ರೆ ನಾವೀಗ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಈಗ ನಾವೆಲ್ಲರೂ ಈಗ ಲಕ್ಷ್ಮೀ ಈಗ ಒಂದ್ಸರಿ ಕೈಲಾಸದಲ್ಲಿ ಶಿವನ ಪಾರ್ವತಿನೇ ಕೇಳಿದ್ಲಂತೆ, ನಮ್ಮ ಹೆಣ್ಮಕ್ಳಿಗೆಲ್ಲ ಸೌಭಾಗ್ಯ ಒದಗಿಸಿದಂತ ಒಂದು ಪೂಜೆ ಯಾವುದು ಅಂತ ಹೇಳಿದ್ರು. ಆಗ ಶಿವನೇ ಹೇಳಿದ್ನಂತೆ, ಭೂಲೋಕದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ನೀನು ಒಂದು ಹೆಣ್ಣಾಗಿನೇ ಕೇಳ್ತಿದ್ದೀರ, ಎಲ್ಲಾ ಸಕಲ ಸೌಭಾಗ್ಯನ್ನು ಒದಗಿಸಿ ಕೊಡುವಂತಹ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿರ್ತಾರಂತೆ. ಹಂಗಾಗ್ಬಿಟ್ಟು ವರಮಹಾಲಕ್ಷ್ಮಿ ಪೂಜೆಗೆ ಬಹಳ ಮಹತ್ವ ಇದೆ ಅಂತ ಎಲ್ಲಾ ಶಾಸ್ತ್ರಗ್ರಂಥಗಳಲ್ಲೂ ಹೇಳ್ತಾ ಇದ್ದಾರೆ. ಅದರಂತೆಯೇ ನಾವು ಎಲ್ಲರೂ ನಮ್ಮ ಮನೆಗಳು ಎಲ್ಲರೂ ಲಕ್ಷ್ಮೀ ಕುಟುಂಬದವರನ್ನೇ ನಾವು ಆಗ್ಬೇಕಂದ್ರೆ ನಾವು ಸ್ವಲ್ಪ ಹೆಣ್ಮಕ್ಳಾದವರೆಲ್ಲರೂ ಅದಕ್ಕೆ ಸ್ವಲ್ಪ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಗೆ ಅಂದ್ರೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಬೇಕು ಆ ಪೂಜೆನ. ಎಲ್ಲಾದ್ರೂ ಹೇಳಿದ್ದಾರೆ, ನಮ್ಮ ತೋರ್ಗಾಣಿಕೆಯಿಂದ ಭಕ್ತಿಯಿಂದ ಮಾಡಿದ್ರೆ ಯಾವ ದೇವರಿಗೂ ಒಲಿಯಲ್ಲ, ಅಲ್ಲಿ ಏನೂ ಕಲ್ಸಲ್ಲ. ನಮ್ಮ ಹೃದಯ ಆಳದಿಂದನೇ ಬರ್ಬೇಕು ಅದೆಲ್ಲ. ಈಗ ಎಲ್ಲಾ ದೇವರುಗಳಿಗಾಗಿ ಯಾವುದೇ ಒಂದು ಕೆಲಸ ಮಾಡ್ಲಿ, ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಆ ಕೆಲಸದಿಂದ ನಮ್ಗೆ ಫಲ ಕೊಡುತ್ತೆ. ಇದಕ್ಕೆ ಒಂದು ಸಣ್ಣ ಒಂದು ಕಥೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಒಬ್ರು ನಡೆದಿದ್ದು ಸತ್ಯ ಘಟನೆ, ಏನು ಸುಮ್ಮನೆ ಕಥೆ ತರ ಅಲ್ಲ. ಒಬ್ರು ಬಡವರ ಮನೆಯಲ್ಲಿ 4 ಜನ ಮಕ್ಕಳು ಅಂತ ಇವರು, 4 ಜನ ಮಕ್ಕಳು, 4 ಜನ ಸೊಸೆ ಇದ್ರು, ಮೊಮ್ಮಕ್ಕಳು ಎಲ್ಲರೂ. ತುಂಬಾ ಕಡುಬಡತನ ಅಂದ್ರೆ ಭಿಕ್ಷೆ ಬೇಡ ಬಂದು ಊಟ ಮಾಡ್ಬೇಕು ಅಂತ ಒಂದು ಕಡುಬಡತನ. ಅದರಲ್ಲ ಪ್ರತಿ ಶುಕ್ರವಾರ ಶ್ರಾವಣ ಮಾಸದಿಂದ ಅವ್ರು ಏನ್ ಮಾಡಿದ್ರಂತೆ, ಪ್ರತಿ ಶುಕ್ರವಾರ ಭಿಕ್ಷೆಗೆ ಹೋಗಿ ಬಂದಿದ್ದು ಏನಿದ್ರು ಎಲ್ಲ ನೈವೇದ್ಯ ಮಾಡಾರಂತೆ. ಪಾಯಸ, ಅನ್ನ, ಸಾರು, ಕೋಸುಬ್ರೆ, ದೇವಿಗೆ ಏನೇನ್ ಬೇಕು ಎಲ್ಲಾ ತರದನ್ನು ನೈವೇದ್ಯ ಮಾಡ್ಬಿಟ್ಟು ದೇವಿ ಕೂಡಿಸಿ ಮನೆಯಲ್ಲಿ ಅವ್ರ ಮನೆಯಲ್ಲಿ ಏನೇನು